ಯತ್ನಾಳ್. ಸನ್ಮಾನ್ಯ ಅಧ್ಯಕ್ಷರೇ, ಇದು ಭಾಳ ಒಂದು ಮಹತ್ವವಾದಂಥ ಬಿಲ್ಲು. ಇದು ಒಂದು ವರ್ಗದ ನಾಯಕರನ್ನು ಟಾರ್ಗೆಟ್ ಮಾಡುವಂಥ ಉದ್ದೇಶದಿಂದ ಬಿಲ್ಲು. ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ಸಂವಿಧಾನದಾತ್ಮಕವಾಗಿ ಇವತ್ತು ಮಾತಾಡ್ತಾರೆ, ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡಿದೇ ಪಾರ್ಲಿಮೆಂಟ್ನಲ್ಲಿ ನಾವು ಸಂವಿಧಾನ ಈ ಸರ್ಕಾರ ಇದ್ದರೆ ಸಂವಿಧಾನ ಹೋಗಿ ಮುಗಿಸ್ಬಿಡ್ತಾರೆ ಅಂತೇಳಿ. ಆದರೆ ಇವತ್ತು ನಡೆದಂಥದ್ದು ನೋಡಿಬಿಟ್ರೆ ನಮಗೆ ಚರ್ಚೆಗೂ ಅವಕಾಶ ಕೊಡಿ ಇರಲಾರ್ದೇ ನಮ್ಮದು ಏನೇನು ಭಾವನೆಗಳೇನದಾವೆ, ಯಾವ ಕಾರಣದಿಂದ ದ್ವೇಷ ಭಾಷಣಗಳು ಪ್ರಾರಂಭ ಆದವು ಅನ್ನೋಂಥ ವಿಚಾರನ ಇಟ್ಕೊಂಡು ದಯವಿಟ್ಟು ತಾವು ತಕ್ಷಣ ಎಲ್ಲಿಗೆ ಹೋಗೋದು ತಕ್ಷಣ ತಾವು ಬಿಲ್ ಇದನ್ನು ಮಾಡ್ತಾ ಇರೋದು ಇದು ತಮ್ಮ ಒಂದು ಗೌರವಕ್ಕೂ ಚ್ಯುತಿ ಆಗ್ತದೆ. ಯಾಕಂದರೆ ಇದು ಇತಿಹಾಸದಲ್ಲಿ ಉಳಿದೋಗ್ತದೆ. ಈ ರೀತಿ ಇಂಥ ಮಹತ್ವವಾದಂಥ ಒಂದು ಕಾನೂನನ್ನು ತಿದ್ದುಪಡಿಯನ್ನು ತರುವಾಗ ವಿರೋಧ ಪಕ್ಷಗಳನ್ನು ಅವ್ರಿಗೇನು ಚರ್ಚೆಗೆ ನಾವು ತಯಾರಿದ್ದೀವಿ, ಯಾವುದೋ ಒಂದು ಕರಾವಳಿ ಭಾಗದ ಜನರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿದಾಗ ಸಹಜವಾಗಿ ಅವರಿಗೆ ತಮ್ಮ ಭಾಗದ ಜನರ ಬಗ್ಗೆ ಅಪಮಾನ ಮಾಡೋದು ಅನ್ನೋಂಥ ಭಾವನೆ ಬಂದಿದ್ದು ಸಹಜ. ಆವಾಗ ತಾವು ಹಿರಿಯ ಸ್ಥಾನದಲ್ಲಿ ಕೂತವರು ನಮ್ಮ ಎಲ್ಲ ವಿರೋಧ ಪಕ್ಷ ಎಲ್ಲ ಕರೆದು ಎಲ್ಲಿ ತಪ್ಪಾಗಿದೆ ನೋಡಿ ಇದನ್ನು ಇವತ್ತು ಚರ್ಚೆಗೆ ನೀವು ಅವಕಾಶ ಮಾಡಿಕೊಡಿ. ಇವತ್ತು ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ, ಪಾಸ್ ಆಗ್ತದೆ. ಮುಂದೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಶ್ನೆ ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ನಾವು ಇಷ್ಟಕ್ಕೆ ಇಲ್ಲಿಗೆ ಸೀಮಿತ ಆಗೋದಿಲ್ಲ. ಸಂವಿಧಾನಬದ್ಧವಾಗಿ ಇವತ್ತು ಸಂವಿಧಾನಬದ್ಧವಾಗಿರುವಂಥ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಇವತ್ತು ಕಸುವಂಥ ಕೆಲಸ ಇದು 2ನೇ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ಹೇಳ್ತೀವಿ, ತಮಗೆ ವಿನಂತಿ ಮಾಡ್ಕೋತೀವಿ, ಚರ್ಚೆಗೆ ಅವಕಾಶ ಕೊಡಿ. ಚರ್ಚೆ ಆದ ಮೇಲೆ ಅವರು ಮೆಜಾರಿಟಿ ಇದೆ ಆಗ್ತದೆ, ಅದಕ್ಕೇನು ತೊಂದರೆ ಇಲ್ಲ. ದಯವಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷೆ ಯಾರು